ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಿರುವಂಥ ವಿಷಯ ನಂಬಿಕೆ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಅದು ನಂಬಿಕೆಯೋ ಮೂಢನಂಬಿಕೆಯೋ ನೀವೇ ಹೇಳಿ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಎಲ್ಲ ಕಾಮಗಾರಿ ಬಿಲ್ಡಿಂಗ್ಗಳಲ್ಲಿ, ತೋಟಗಳಲ್ಲಿ, ಅವರ ತೋಟಗಳಲ್ಲಿ ಮತ್ತು ಅವರ ವ್ಯವಹಾರ ಜಾಗಗಳಲ್ಲಿ ಒಂದು ದೃಷ್ಟಿಗೊಂಬೆನ ಹಾಕ್ತಾರೆ. ಆ ದೃಷ್ಟಿಗೊಂಬೆ ನೋಡಿ ಇವರೇನೆ. ಈ ರೀತಿ ದೃಷ್ಟಿಗೊಂಬೆನ ಪುರಾತನ ಕಾಲದಿಂದ ನಮ್ಮ ಕಡೆ ಹಾಕೊಂಡ್ಬರ್ತಾರೆ. ಅದು ರಾಕ್ಷಸರ ಚಿತ್ರಗಳಾಗಿರ್ತಿತ್ತು. ರಾಕ್ಷಸರ ಸಂಹಾರ ಆಗಬೇಕು ಅನ್ನೋ ಉದ್ದೇಶದಿಂದ ಅಂಥ ದೃಷ್ಟಿಗೊಂಬೆಗಳನ್ನು ಹಾಕ್ತಾಯಿದ್ರು. ಅದು ರಾಕ್ಷಸರು, ನಾವು ಮಾನವರು, ಅದು ದಾನವರು. ಈ ದೃಷ್ಟಿಗೊಂಬೆನಲ್ಲಿ ನಿಮ್ಮ ಹಾಗೆ ಒಬ್ಬ ಮನುಷ್ಯರು. ಈಕೆ ಫೋಟೋನ ಇನ್ನೂ ಗೃಹ ಪ್ರವೇಶನೇ ಆಗಿರಲ್ಲ, ಇನ್ನೂ ಪೂಜೆ ಪುನಸ್ಕಾರಗಳೇ ಆಗಿರಲ್ಲ. ಆ ಕಟ್ಟಡಗಳಿಗೆ ಈಕೆಯ ಫೋಟೋನ ಹಾಕಿ ಇದೊಂದು ದೃಷ್ಟಿಗೊಂಬೆ ಅಂತ ಬಿಂಬಿಸ್ತಾ ಇದ್ದಾರಲ್ಲ, ಇದು ಎಷ್ಟು ಸಮಂಜಸ ಸ್ನೇಹಿತರೆ? ಈ ನಾಗರಿಕ ಜಗತ್ತಿನಲ್ಲಿ ನಾವು ಎಲ್ಲವನ್ನೂ ವೈಜ್ಞಾನಿಕವಾಗಿ ಕೇಳ್ತೀವಿ, ನಂಬಿಕೆಗಳನ್ನೇ ಮೂಢನಂಬಿಕೆ ಅಂತ ವಿರೋಧಿಸ್ತೀವಿ. ಈ ವ್ಯವಸ್ಥೆ ಒಳಗೆ ಕಾನೂನವರು ಇದೆಷ್ಟರ ಮಟ್ಟಿಗೆ ಚಂದ, ಇಂಥ ಮೂಢನಂಬಿಕೆಗಳೆಲ್ಲ ಹದ್ದುಬಸ್ತಕ್ಕೆ ತರಬೇಕಲ್ಲ, ಇದು ಶೋಭೆ ಅಲ್ಲ ಅನ್ನೋ ಒಂದು ವ್ಯವಸ್ಥೆ ಕೂಡ ನಮ್ಮ ಈ ನಾಗರಿಕ ಸಮಾಜದಲ್ಲಿ ಇಲ್ಲ ಸ್ನೇಹಿತರೆ. ನಮಗೆ ಭಾಳ ಬೇಸರದ ಸಂಗತಿ ಅಂತಂದರೆ, ನಾನು ಸುಮಾರು ಜನನ ಕೇಳಿದೆ, ನೀವು ಯಾಕಪ್ಪ ಇದನ್ನು ಇಲ್ಲೆಲ್ಲ ಇಟ್ಟಿದ್ದೀರಾ ಅಂತ. ಏನೂ ಗೊತ್ತಿಲ್ಲ ಸ್ವಾಮಿ, ಇದಿಟ್ಟರು ಒಳ್ಳೆಯದಂತಲ್ಲ, ದೃಷ್ಟಿಗೊಂಬೆ ಅಂತಲ್ಲ, ಅಕ್ಕಪಕ್ಕದವ್ರ ಕಣ್ಣು ನಮಗೆ ಬರಲ್ಲ, ಬೀಳಲ್ಲ, ಹಾಗಾಗಿ ಅಂತಂದ್ಬಿಟ್ಟು 500ರಿಂದ 1000 ರೂಪಾಯಿ ತನಕ ಕೊಟ್ಟು ಫ್ಲೆಕ್ಸು ಬ್ಯಾನರ್ಸ್ ಅಂಗಡಿಯಲ್ಲಿ ರೆಡಿ ಮಾಡ್ಕೊಂಬಂದು ತಂದು ಅಲ್ಲಿ ಇಡ್ತಾರೆ ಸ್ನೇಹಿತರೆ. ಇದು ಎಷ್ಟರ ಮಟ್ಟಿಗೆ ಚಂದ ಸ್ನೇಹಿತರೆ? ನಮ್ಮ ಕಡೆ ಹಿಂದೆ ಒಂದು ದೃಷ್ಟಿ ಏನಾರ ಹೋಗಬೇಕು ಅಂತಂದರೆ ಒಂದು ಹಸುವಿನ ತೊಪ್ಪೆ ತೊಗೊಂಡು ಒಂದು ನೀರು ಹಾಕಿ ಅದರಲ್ಲಿ ಗಣಪತಿ ಆಕಾರನ ಮಾಡಿ, ಅಂದರೆ ಒಂದು ಹುಂಡೆನ ಕಟ್ಟಿ ಅದರಲ್ಲಿ ಗಣಪತಿ ಇದ್ದಾನೆ, ಗಣಗಳಿವೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು 4-5 ಗರಿಕೆ ಸಿಕ್ಕಿಸ್ಬಿಟ್ರೆ ಎಲ್ಲ ದೃಷ್ಟಿನೂ ಪರಿಹಾರ ಆಗಿಬಿಡ್ತಿತ್ತು. 0 ಇನ್ವೆಸ್ಟ್ಮೆಂಟ್. ಅದು ನಮ್ಮ ಆರ್ಗ್ಯಾನಿಕ್ ಸಂಪ್ರದಾಯಬದ್ಧವಾದಂಥದ್ದು. ಆದರೆ ಇವತ್ತು 500ರಿಂದ 1000 ರೂಪಾಯಿ ಕೊಟ್ಬಿಟ್ಟು ಆ ಅಮ್ಮನ ಫೋಟೋನ ಅಲ್ಲಿ ಹಾಕ್ತಾ ಇದ್ದಾರೆ. ಆಕೆ ಬದುಕಿದಳೋ ಸತ್ತಿದಳೋ, ಸತ್ತಿದ್ರೆ ಯಾವ ರೀತಿ ಸತ್ತಿದಳೋ, ಬದುಕಿದ್ರೆ ಯಾವ ರೀತಿ ಜೀವಿಸ್ತಾ ಇದ್ದಾಳೋ ಆ ಭಗವಂತನೇ ಬಲ್ಲ. ಇಂಥ ಅವೈಜ್ಞಾನಿಕತೆ ಮೂಢನಂಬಿಕೆಗಳಿಗೆ ಕಡಿವಾಣ ಬೀಳಲೇಬೇಕು. ಇದಕ್ಕೆ ಸಂಘ ಸಂಸ್ಥೆಗಳು, ನಾವು ನೀವು ಎಲ್ಲರೂ ಕೈ ಜೋಡಿಸ್ಬೇಕು. ಸರ್ಕಾರಗಳಂತೂ ಇದಕ್ಕೆ ಒಂದು ನಿಗಮ ಮಂಡಳಿಗಳನ್ನೇ ರಚಿಸಿಬಿಡಬೇಕು. ಏಕೆಂದರೆ ಮೂಢನಂಬಿಕೆಗಳ ತಾಂಡ ನಮ್ಮ ಈ ಕರ್ನಾಟಕ. ದಯವಿಟ್ಟು ಇಂಥದ್ರ ಬಗ್ಗೆ ಸಂಬಂಧಪಟ್ಟವರು ಅರಿವನ್ನ ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ.